ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಹಾಯ್. ಇವತ್ತು ನಾನು ಊರಿಂದ ನಮ್ಮ ಆಂಟಿ ನುಗ್ಗೆ ಸೊಪ್ಪನ್ನ ಕೊಟ್ಟು ಕಳಿಸಿದ್ರು. ಅದರದ್ದು ಸಾಂಬಾರು ಮಾಡ್ತಾಯಿದ್ದೀನಿ, ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲದಾಗಿ ಸೊಪ್ಪನ್ನ ತೊಳೆಯೋದೇ ಒಂದು ದೊಡ್ಡ ಟಾಸ್ಕ್, ಯಾಕೆಂದರೆ ನೀರಲ್ಲಿ ಮುಳುಗೋದೇ ಇಲ್ಲ, ತೇಲ್ ಬರುತ್ತೆ. ಸೊ ಇದನ್ನು ತೊಳೆಯೋದೇ ದೊಡ್ಡ ಟಾಸ್ಕು. ಒಬ್ಬೊಬ್ಬರು ತೊಳೆಯೋದಿಲ್ಲ, ಹಾಗೇ ಹಾಕ್ತಾರೆ, ಬಟ್ ನಾನು ತೊಳೆದು ಹಾಕ್ತೀನಿ. ಇಲ್ಲಿ ನಾನು 1 ಕಪ್ಪಷ್ಟು ಹೆಸ್ರು ಕಾಳನ್ನು ಬೇಯೋಕ್ಕಿಟ್ಟಿದ್ದೀನಿ. ಇನ್ನೊಂದು ಸೈಡ್ ಟೀಗೆ ಇಟ್ಟಿದ್ದೀನಿ. ಸೊ ಟೀ ಕುಡಿದ್ಬಿಟ್ಟು ಅಡುಗೆ ಮಾಡೋಣ ಅಂತ ಅನ್ನಿಸ್ತು. ತುಂಬ ತಲೆನೋಯ್ತಾಯಿತ್ತು, ಹಾಗಾಗಿ ಒಂದು ಲೋಟ ಟೀ ಕುಡಿದು ನೆಕ್ಸ್ಟ್ ಅಡುಗೆ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡೆ. ನೋಡಿ, ಕಾಳು ಕೂಡ ಸ್ವಲ್ಪ ಮುಕ್ಕಾಲು ಭಾಗ ಬೆಂದಿದೆ. ಈಗ 2 ಟೊಮೊಟೊ ಹಣ್ಣು ಮತ್ತು ಸೊಪ್ಪನ್ನ ಹಾಕಿ ಮುಚ್ಚದೇ ಹಾಗೆ ಬೇಯಿಸ್ಬೇಕು. ಇದನ್ನು ಮುಚ್ಚಿಬಿಟ್ರೆ ಏನಾಗುತ್ತೆ, ಕಹಿ ಆಗುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಹಾಕ್ಕೊಳ್ಳಿ, ಕಾಳಿಗೆಲ್ಲ ಹಿಡಿಬೇಕಲ್ಲ, ಹಾಗಾಗಿ ನೋಡಿ. ಈಗ ಫುಲ್ ಮಿಕ್ಸ್ ಮಾಡಿ ಸೊಪ್ಪನ್ನು ಸ್ವಲ್ಪ ಬೇಯಕ್ಕೆ ಬಿಡ್ತೀನಿ. ಇಲ್ಲಿ ನನ್ನ ಮಕ್ಕಳಂತೂ ತುಂಬ ಗಲಾಟೆ ಮಾಡ್ತಾಯಿದ್ರು. ನನ್ನ ಮಗಳಂತೂ ಅವನಿಗೆ ಹೋಮ್ವರ್ಕ್ ಬರೆಯೋದಕ್ಕೇ ಬಿಡ್ತಾ ಇರಲಿಲ್ಲ. ಸುಮ್ಮನಿರಿಸಿ ಬರೋಷ್ಟರಲ್ಲಿ ಸಾಕಾಗೋಯಿತು. ನಾನು ಸುಮ್ಮನಿರಿಸಿ ಬರೋಷ್ಟರಲ್ಲಿ ಇಲ್ಲಿ ಸೊಪ್ಪು ಕೂಡ ಬೆಂದಿತ್ತು. ಹಾಗಾಗಿ ರುಬ್ಬೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಎತ್ತಿಡ್ತಾಯಿದ್ದೀನಿ. ಮಿಕ್ಕಿದ್ದನ್ನು ಸೋಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಈಗ ನಾವು ಮಸಾಲೆಗೆ ಹಸಿರು ಮೆಣಸಿನ್ಕಾಯಿ ತಗೊಳ್ತಾ ಇದ್ದೀನಿ ನಾನಿಲ್ಲಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ಇಷ್ಟು ಹಾಕ್ತಾಯಿದ್ದೀನಿ ನಾನು ಮೆಣಸಿನ್ಕಾಯಿನ. ಸ್ವಲ್ಪ ಅದನ್ನು ಹುರ್ಕೋಬೇಕು, ಎಣ್ಣೆ ಹಾಕ್ಬೇಡಿ, ಹಾಗೇ ಹುರ್ಕೊಳ್ಳಿ. ಇಲ್ಲಿ 2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನೋಡಿ, ಕೈ ಆಡಿಸ್ತಾನೆ ಇರಿ, ಇಲ್ಲಾಂದರೆ ಅದೊಂದು ಸ್ವಲ್ಪ ಒಂದೊಂದು ಕಡೆ ಕಪ್ಪಗಾಗೋಗ್ಬಿಡುತ್ತೆ. ಹಾಗಾಗಿ ಇದಕ್ಕೆ ನಾನೀಗ ಜೀರಿಗೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಜೀರಿಗೆನ ಹಾಕ್ಬಿಟ್ಟು ಸ್ವಲ್ಪ ಚಟಪಟ ಆದಮೇಲೆ ಅದನ್ನು ಆಫ್ ಮಾಡಿ, ಇಲ್ಲಾಂದರೆ ಅದನ್ನು ಕೂಡ ಸೀದೋಗ್ಬಿಡುತ್ತೆ. ಈಗ ಒಂದು ಮಿಕ್ಸಿ ಜಾರಿಗೆ ಈಗ ಹುರ್ಕೊಂಡಿರುವಂಥದ್ದನ್ನ ಹಾಕ್ಕೊಂಡು ಅದರೊಳಗೆ 2 ಟೊಮೊಟೊನ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಳ್ತೀನಿ. ಫಸ್ಟು ನಾನು ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ, ತುಂಬ ಬಿಸಿ ಇರುವಾಗ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇದನ್ನು ಈಗ ರುಬ್ಕೊಂಡು ಬರ್ತೀನಿ. ನೋಡಿ, ಈಗ ತರಿಯಾಗಿ ರುಬ್ಬಿದ್ದೀನಿ. ಈಗ ಇನ್ನು ಮಿಕ್ಕಿರುವಂಥ ಕಾಳು ಮತ್ತು ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ರುಬ್ಬಿರುವ ಮಸಾಲೆಯನ್ನು ಕಾಳು ಸೋಸಿದ್ನಲ್ಲ, ಆ ನೀರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ, ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ತಾಯಿದ್ದೀನಿ. ಈಗ ಜಾರಿಗೂ ಸ್ವಲ್ಪ ನೀರು ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಒಗ್ಗರಣೆ ಹಾಕಿದ್ದೀನಿ, ಏನಿಲ್ಲ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿಕಾಯಿ ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಅದೆಲ್ಲೋ ಸ್ಕಿಪ್ ಆಗಿದೆ ವಿಡಿಯೋ. ಸ್ವಲ್ಪ ಖಾರ ಅನ್ನಿಸ್ತು. ಏನು ಖಾರ ಆಗ್ತಿದೆ ಅಂತಂದರೆ ನಾನು ಉಪ್ಪು ಹಾಕಿಲ್ಲ, ಆಗ ಸೊಪ್ಪು ಬೇಯಕ್ಕೆ ಮಾತ್ರ ಹಾಕಿದ್ದೆ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಲ್ಲ, ಹಾಗಾಗಿ ರುಚಿ ಕಮ್ಮಿ ಆಗಿತ್ತು. ಸ್ವಲ್ಪ ಉಪ್ಪು ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಇನ್ನೊಂದು ಸೈಡಲ್ಲಿ ಕಾಳು ಕೂಡ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿನ ಹಾಕ್ಬಿಟ್ಟು ಜಸ್ಟ್ ಹಾಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ನಿಮಗೆ ಕಾಯಿ ತುರಿ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಕಾಯಿ ತುರಿ ಕೂಡ ಹಾಕಿಲ್ಲ. ಸಾಂಬಾರಿಗೂ ಕೂಡ ನಾನು ಕಾಯಿ ಹಾಕಿಲ್ಲ. ನಿಮಗೆ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ. ನನಗೇನು ಕಾಯಿ ಹಾಕಿದ್ರೆ ಸೊಪ್ಪಿನ ಸಾರು ಅಷ್ಟೇ ನನಗಿಷ್ಟ ಆಗಲ್ಲ. ನೀವು ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ ಕಾಯಿನ. ಇಲ್ಲಿ ಪಲ್ಯ ಕೂಡ ರೆಡಿ ಮಾಡ್ತಾಯಿದ್ದೀನಿ. ನೋಡಿದೆ ಪಲ್ಯಕ್ಕೆ ಉಪ್ಪು ಹಾಕಬೇಕಾ ಅಂತ, ಸರಿಯಾಗಿತ್ತು ಉಪ್ಪೆಲ್ಲ ಹಾಕಿದ್ದು. ಅದಕ್ಕೋಸ್ಕರ ಅದಕ್ಕೇನು ಎಕ್ಸ್ಟ್ರಾ ಏನು ಉಪ್ಪು ಹಾಕಿರಲಿಲ್ಲ. ನೋಡಿ, ಈಗ ಫುಲ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸೊಪ್ಪಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದು ಸ್ವಲ್ಪ ಹಿಂಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿದೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಕಡೆ ಪಲ್ಯ ಕೂಡ ರೆಡಿ ಇದೆ. ಸೊ ಈಗ ಇದನ್ನು ಸ್ವಲ್ಪ ಆಫ್ ಮಾಡಿಬಿಟ್ಟು ಮುಚ್ಚೋಣ. ಅಡುಗೆ ಮನೆ ಸ್ಥಿತಿ ಈಗ ಆಗಿರುತ್ತೆ. ಅಡುಗೆ ಮಾಡೋಷ್ಟರಲ್ಲಿ ಒಲೆ ಎಲ್ಲ ಈ ಥರ ಆಗೋಗುತ್ತೆ. ಈಗ ಆಫ್ ಮಾಡಿಬಿಟ್ಟು ಸ್ವಲ್ಪ ಕ್ಲೋಸ್ ಮಾಡ್ತೀನಿ. ತುಂಬ ಮುಚ್ಚೋಕ್ಕೇನು ಹೋಗಬೇಡಿ, ಇದು ಕೈ ಬಂದುಬಿಡುತ್ತೆ. ಇನ್ನೇನು ಊಟ ಮಾಡಬೇಕು ಅನ್ನೋಷ್ಟರಲ್ಲಿ ಪಾತ್ರೆ ಎಲ್ಲ ಒಂದು ರೌಂಡ್ ತೊಳ್ಕೊಳ್ತೀನಿ. ಪುನಃ ಊಟ ಆದಮೇಲೂ ತುಂಬ ಆಗಿಬಿಡುತ್ತೆ ಅಂದ್ಬಿಟ್ಟು ಈಗಲೇ ಫಸ್ಟೇ ಏನಾಗಿದೆ ಪಾತ್ರೆಗಳೆಲ್ಲನೂ ತೊಳ್ಕೊಳ್ತೀನಿ. ಪಾತ್ರೆ ತೊಳೆಯೋಷ್ಟರಲ್ಲಿ ನನ್ನ ತಮ್ಮ ಬಂದು ನಿನ್ನ ಫೋನ್ ಕೊಡು ಅಂತಂದ್ಬಿಟ್ಟು ವೀಡಿಯೋನ ಕಟ್ ಮಾಡಿ ಫೋನ್ ತಗೊಂಡೋದ. ಅವರಿಗೂ ಕೂಡ ಊಟ ಹಾಕ್ಕೊಟ್ಟು ನಾನು ಕೂಡ ಊಟ ಮಾಡಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸಾಂಬಾರು ಮಾತ್ರ, ಸೊಪ್ಪಿನ ಸಾರು. ನೀವು ಕೂಡ ಮನೇಲಿ ಟ್ರೈ ಮಾಡಿ.
ಊಟ ಮುಗಿಸಿ ಸ್ವಲ್ಪ ಹೊತ್ತು ವಾಕ್ ಮಾಡಿದೆ. ವಾಕ್ ಮಾಡೋದ್ರಿಂದ ಸ್ವಲ್ಪ ದೇಹಕ್ಕೆ ಆರಾಮ ಅಂತ ಅನಿಸುತ್ತೆ. ಇದು ನೆಕ್ಸ್ಟ್ ಡೇ ಲಾಗ್. ಇದು ಬೆಳಿಗ್ಗೆ 5 ಗಂಟೆಗೆ ಎದ್ದು ಬೆಂಡೆಕಾಯಿ ಹುರಿದ್ಬಿಟ್ಟು ವಾಕ್ ಮಾಡ್ಕೊಬಂದು ಪಲ್ಯ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಮಾಡ್ತೀನಿ. ಜಸ್ಟ್ ಏನಿಲ್ಲ, ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿ, ಈರುಳ್ಳಿ ಮತ್ತು ಹಸಿರುಮೆಣ್ಸಿನ್ಕಾಯಿನ ಹಾಕಿ 3 ಟೊಮೊಟೊ ಹಾಕ್ತಾಯಿದ್ದೀನಿ. ಜಾಸ್ತಿ ತುಂಬ ಹಾಕಲ್ಲ ನಾನು, ಸ್ವಲ್ಪನೇ ಹಾಕಿ ಮಾಡ್ತೀನಿ. ಬೆಂಡೆಕಾಯಿ ಪಲ್ಯ ನಮ್ಮ ಮನೆಯಲ್ಲಿ ಒಂದು 3 ಜನ ತಿಂತಾರೆ ಅಷ್ಟೇ, ಇನ್ನು ಮಿಕ್ಕಿದವ್ರು ಯಾರೂ ತಿನ್ನೋದಿಲ್ಲ. ಹಾಗಾಗಿ ಅವ್ರಿಗೆ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಗ ಪಲ್ಯ ಮಾಡಿದ್ಬಿಟ್ರೆ ದೋಸೆ ಹುಯ್ಯೋಕ್ಕೆ ಟೈಮ್ ಹಿಡಿಯುತ್ತೆ. ಹಾಗಾಗಿ ಬೇಗ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೈ ಫ್ಲೇಮಲ್ಲೇ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಪಲ್ಯ ಮಾಡೋದು ಅಂದರೆ ದೊಡ್ಡ ತಲೆನೋವು. ಅದಂತೂ ಹುರಿಯೋದಕ್ಕೇ ತುಂಬ 1/4 ಗಂಟೆನೇ ಬೇಕಾಗುತ್ತೆ ಬೆಂಡೆಕಾಯಿನ ಹುರಿಯೋಕ್ಕೆ. ಈಗ ನಾನು ಟೊಮೊಟೊ ಹಣ್ಣು ಕೂಡ ಆ್ಯಡ್ ಮಾಡಿದ್ದೀನಿ. ಅದು ಸ್ವಲ್ಪ ಬೇಯೋದಕ್ಕೆ ಬಿಡ್ತೀನಿ. ಸ್ವಲ್ಪ ತುಂಬ ಗಲೀಜು ಮಾಡ್ಕೊಬಿಟ್ಟಿದೆ, ಹಾಗಾಗಿ ಅದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಮಿಕ್ಸ್ ಮಾಡೋಣ. ಟೊಮೊಟೊ ಹಣ್ಣು ಸ್ವಲ್ಪ ಬೆಂದ ನಂತರ ಈಗ ಇದಕ್ಕೆ ನಾನು ಚಿಟಿಕೆಯಷ್ಟು ಅರಿಶಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಅದೇ ಸ್ಮೆಲ್ ಬಂದುಬಿಡುತ್ತೆ, ಅರಿಶಿನದ ಸ್ಮೆಲ್ ಬರುತ್ತೆ. ಹಾಗಾಗಿ ಸ್ವಲ್ಪ ಆ್ಯಡ್ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಕೊಂಡು ಹಾಕೊಳ್ಳಿ, ತುಂಬ ಉಪ್ಪಾಗೋಗ್ಬಿಡುತ್ತೆ. ಹಾಗಾಗಿ ಬೆಂಡೆಕಾಯಿ ನೋಡಿ, ಬೆಂಡೆಕಾಯಿ ಹುರಿದಿರೋ ಬೆಂಡೆಕಾಯಿ ಹಾಕ್ತಿದ್ದೀನಿ. ತಪ್ಪಲೆ ನೋಡಿ ಯಾವ ರೀತಿ ಸೀದೋಗಿದೆ ಅಂತ. ಅದಕ್ಕೇ ಬೇಜಾರು ಬೆಂಡೆಕಾಯಿ ಪಲ್ಯ ಮಾಡೋದು ಅಂತ ಅಂದರೆ. ಅದಕ್ಕೆ ನಾನು ತಿಂಗ್ಳಿಗೆ ಒಂದೇ ಸರಿ ಮಾಡೋದು ಪಲ್ಯನ. ಇದು ತುಂಬ ಟೈಮ್ ಹಿಡಿಯುತ್ತೆ ಅನ್ನೋದೇ ಬೇಜಾರು, ಆದರೆ ಆರೋಗ್ಯಕ್ಕೆ ಒಳ್ಳೇದಲ್ವಾ. ಹಾಗಾಗಿ ತಿಂಗ್ಳಿಗೊಂದು ಸರಿನಾದ್ರು ತಿನ್ನಿ, ತುಂಬ ಒಳ್ಳೆಯದು. ಈಗ ಫ್ರೈ ಮಾಡ್ತಾಯಿದ್ದೀನಿ. ಜಾಸ್ತಿ ಹೊತ್ತು ಏನು ಫ್ರೈ ಮಾಡಬೇಕು ಅನ್ನೋದೇನಿಲ್ಲ. ಈಗ ಫಸ್ಟೇ ಫ್ರೈ ಮಾಡಿರೋದ್ರಿಂದಾಗಿ ಅದರಲ್ಲೇ ಆಲ್ಮೋಸ್ಟ್ ಬೆಂದೋಗಿರುತ್ತೆ. ಈಗ ಜಸ್ಟ್ ಒಂದು ಸ್ವಲ್ಪ ಮಿಕ್ಸ್ ಕೊಟ್ಟು ಸ್ವಲ್ಪ ಡ್ರೈ ಆಗಕ್ಕೆ ಬಿಡಬೇಕು. ಇದರಲ್ಲೂ ಕೂಡ ಲೋಳೆ ಥರ ಆಗುತ್ತೆ. ಸೊ ಅದು ಹೋಗೋ ಗಂಟನೂ ಹುರ್ಕೋಬೇಕು. ಈಗ ಪಲ್ಯ ರೆಡಿಯಾಗಿದೆ. ಈಗ ಎಲ್ಲ ಆಗಿ ಬಿಡಿ ಥರ ಆಗಿದೆ, ಚೆನ್ನಾಗಿದೆ. ಈಗ ದೋಸೆ ಹಾಕೋಣ. ಮಳೆಗಾಲ ಇರೋದ್ರಿಂದ ಹಿಟ್ಟೇನು ಅಷ್ಟೇನು ಉಬ್ಬಿಲ್ಲ, ಹಾಗಾಗಿ ನಾನು ಹಾಗೆ ಮಾಡ್ತಾಯಿದ್ದೀನಿ. ನಾನು ಸೋಡಾ ಏನೂ ಹಾಕೋದಿಲ್ಲ. ನೋಡಿ, ಒಂದು ತವಾಗೆ ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಈರುಳ್ಳಿಲಿ ಹಾಕಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ದೋಸೆ. ಸುಮ್ಮನೆ ಹಾಗೆ ಎಣ್ಣೆ ಹಾಕ್ಬಿಟ್ರೆ ಅದೇನು ಅಷ್ಟಿರಲ್ಲ. ಈರುಳ್ಳಿದು ಫ್ಲೇವರ್ ಕೂಡ ಬರುತ್ತೆ ದೋಸೆಲಿ, ಅದಕ್ಕೋಸ್ಕರ ಈಗ ದೋಸೆ ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾನು ದೋಸೆ ಪಲ್ಯ ಮಾಡಿ ದೋಸೆ ಮಾಡೋಷ್ಟರಲ್ಲಿ ಆಗಲೇ 6:30 ಆಗೋಗ್ಬಿಟ್ಟಿತ್ತು. ಸೊ ಇನ್ನೇನು ಲೇಟಾಗಿ ಹೋಗ್ಬಿಡುತ್ತೆ ಅವರಿಗೆ ತಿಂಡಿ ತಿನ್ನೋಕ್ಕೆ ಅಂತ. ಅವರು ಕೂಡ ಫ್ರೆಶ್ ಅಪ್ ಆಗಿ ಬಂದರು. ನಾನಿಲ್ಲಿ ಅವರಿಗೆ ಟಿಫನ್ ಮಾಡೋದಕ್ಕೂ ಕೂಡ ಮತ್ತು ಬಾಕ್ಸಿಗೂ ಕೂಡ ದೋಸೆನ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಪಲ್ಯ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಸಿಂಪಲಾಗಿ ಮಾಡಿ, ಜಾಸ್ತಿ ಏನು ಹಾಕಬೇಕು ಅನ್ನೋಂಗೇನಿಲ್ಲ. ಸಿಂಪಲಾಗಿ ಮಾಡಿದ್ರು ನಡೆಯುತ್ತೆ. ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ನಿಮಗೆ ಬೇಡ ಅಂದರೆ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು. ಗ್ಯಾಸ್ಟ್ರಿಕ್ ಇದ್ದವ್ರಿಗೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಅಷ್ಟು ಆಗಲ್ಲ ಅವರಿಗೆ, ಹಾಗಾಗಿ ನೀವು ಬೇಕಾದರೆ ಖಾರದ ಪುಡಿ ಕೂಡ ಹಾಕೋಬೋದು. ನೋಡಿ, ಈಗ ದೋಸೆ ಕೂಡ ರೆಡಿಯಾಗಿದೆ. ಅವರು ಕೂಡ ಬಂದರು, ಅವ್ರಿಗೂ ಕೂಡ ಹಾಕ್ಕೊಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಅವ್ರಿಗೀಗ ಹಾಕ್ಕೊಡ್ತಾಯಿದ್ದೀನಿ. ಈಗ ನಾನು ಒಂದು 7:30 ಏನೋ ಆಗಿತ್ತು. ಆಗ ನನ್ನ ಮಗನಿಗೆ ಬಾಕ್ಸಿಗೆ ಅಂದ್ಬಿಟ್ಟು ಪುನಃ ದೋಸೆ ಹಾಕ್ತಾಯಿದ್ದೀನಿ. ಈಗ ಈ ಕಡೆ ಟೀ ಕೂಡ ಇಟ್ಟಿದ್ದೀನಿ. ಟೀ ಕುಡಿಲಿಲ್ಲ ಅಂದರೆ ಪ್ರಳಯ ಅಂತೂ ಆಗುತ್ತೆ ಬೆಳಗ್ಗೆ ಟೈಮು. ತುಂಬ ಅಂದರೆ ತುಂಬಾ ತಲೆನೋವು ಬಂದುಬಿಡುತ್ತೆ ಟೀ ಕುಡಿಲಿಲ್ಲ ಬೆಳಗ್ಗೆ ಎದ್ದು ಅಂತ ಅಂದರೆ. ನೋಡಿ, ಅವನಿಗೂ ಕೂಡ ಸಾಫ್ಟಾಗಿ ದೋಸೆನ ಹಾಕಿದ್ದೀನಿ. ಎಲ್ರದ್ದೂ ತಿಂಡಿ ಮುಗಿದು ಎಲ್ಲ ಡ್ಯೂಟಿಗೆ ಹೊರಟರು. ಈಗ ನಾನು ಟೀ ಕುಡಿದು ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.